ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಸೆಗೆ ತಣ್ಣೀರು ಎರಚಬೇಕು ಅಂತ ಹೇಳಿ ಮುಂದಾಗಿದ್ದಾರಾ ಸೋಮಣ್ಣ. ಈ ಸೋಮಣ್ಣ ಅವರಿಗೆ ಬೆಂಗಳೂರಲ್ಲಿ ಅಥವಾ ಕನಕಪುರ ಭಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣದ ವಿಚಾರ ಇಷ್ಟ ಇಲ್ವಾ? ಕನಕಪುರದಲ್ಲಿ ಏರ್ಪೋರ್ಟ್ ಆಗಬಾರ್ದು ಅಂತ ಏನಾದರೂ ಇದೆಯಾ ಗೊತ್ತಿಲ್ಲ. ಕನಕಪುರ ಭಾಗದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಚಿಂತನೆ ಒಂದು ಕಡೆ ಇದೆ. ಕನಕಪುರ ಭಾಗ ಅವರು ರೆಪ್ರೆಸೆಂಟ್ ಮಾಡ್ತಾರೆ, ಕನಕಪುರ ಭಾಗವನ್ನು, ಬೆಂಗಳೂರು ಗ್ರಾಮಾಂತರವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅವರ ಸಹೋದರ. ಸೊ ಆ ಭಾಗದಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು. ಈ ಕಡೆಗಿದೆ, ನಮಗೆ ಈ ಕಡೆ ಹೋದರೆ ಹೆಬ್ಬಾಳ ದಾಟ್ಕೊಂಡ್ರೆ ಈ ಕಡೆ ದೇವನಹಳ್ಳಿ ಭಾಗದಲ್ಲಿ ಒಂದು ಏರ್ಪೋರ್ಟ್ ಇದೆ, ಆ ಕಡೆ ಒಂದು ಏರ್ಪೋರ್ಟ್ ಇರಲಿ ಕನಕಪುರ ಭಾಗದಲ್ಲಿ. ಸೊ ಎರಡು ಏರ್ಪೋರ್ಟ್ಗಳು ಬೆಂಗಳೂರಲ್ಲಿ ಕಾರ್ಯಾಚರಿಸಬೇಕು. ಬೇಕಾದಷ್ಟು ಉದ್ದೇಶಗಳಿಗೆ, ಒಂದು ಕೈಗಾರಿಕೆಗಳು ಬೆಳೀಬೇಕು, ಉದ್ಯಮಿಗಳಿಗೆ ನೆರವಾಗಬೇಕು, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ವಿಮಾನಗಳ ಹಾರಾಟ ಮಾಡಬೇಕು ಅಂದರೆ ಏರ್ಪೋರ್ಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಪ್ರಯಾಣಕ್ಕೆ ಅನುಕೂಲ ಅಂಥೇಳಿ ಮುಖ್ಯಮಂತ್ರಿಗಳ ಚಿಂತನೆ ಒಂದು ಕಡೆ ಇತ್ತು. ಈ ಕಡೆ ದೇವನಹಳ್ಳಿ ಕಡೆ ಹೇಗಿದ್ದರೂ ಇದೆ, ಇದು ಇನ್ನೊಂದು ಈ ಕಡೆ ಇದ್ದುಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಚಿಂತನೆ ಇತ್ತು. ಆದರೆ ಇದಕ್ಕೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದು ಡಿ.ಸಿ.ಎಂ. ಪರಮೇಶ್ವರ್ ಅವರು. ಕಾರಣ, ಅವರು ತುಮಕೂರು ಕಡೆಯವರಲ್ವ, ತುಮಕೂರಲ್ಲಿ ಒಂದು ಏರ್ಪೋರ್ಟ್ ಇದ್ದುಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅವರಿಗೆ. ಸೊ ಈಗ ಪರಮೇಶ್ವರ್ ವಿಚಾರಕ್ಕೆ ಬಲ ತುಂಬ್ತಾ ಇದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು. ತುಮಕೂರಿನ ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಿರಾದಲ್ಲೇ ಒಂದು ಏರ್ಪೋರ್ಟ್ ಆಗಲಿ ಅಂತ ಹೇಳಿ ಸೋಮಣ್ಣ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೋಮಣ್ಣ ಅವರು ಅನೇಕ ಮಠಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಸೊ ತುಮಕೂರು ಭಾಗದಲ್ಲಿ ಒಂದು ಏರ್ಪೋರ್ಟ್ ಆದರೆ ಅದು ರಾಜಕೀಯವಾಗಿ ಬಲ ತುಂಬಬಲ್ಲದು, ಪಕ್ಷಕ್ಕೆ ಶಕ್ತಿ ತುಂಬಬಲ್ಲದು, ಪಕ್ಷಕ್ಕೆ ಮತವನ್ನು ಗಳಿಸಿಕೊಡಬಲ್ಲದು. ಬೇಕಾದಷ್ಟು ಲೆಕ್ಕಾಚಾರ ಇರುತ್ತೆ. ಯಾರೇ ಎಲ್ಲೇ ಏರ್ಪೋರ್ಟ್ ವಿಚಾರ ಹೇಳಿದ್ರು ಅದರ ಹಿಂದೆ ಓಟಿನ ಲೆಕ್ಕಾಚಾರ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಅದಕ್ಕಿಂತ ಮುಂಚೆ ಬರೋದು ರಿಯಲ್ ಎಸ್ಟೇಟ್ ಲೆಕ್ಕಾಚಾರ, ಜಮೀನು ಲೆಕ್ಕಾಚಾರ, ರಿಯಲ್ ಎಸ್ಟೇಟ್ ಬೆಲೆ ಲೆಕ್ಕಾಚಾರ. ಇದಕ್ಕಿಂತ ಮುಂಚಿತವಾಗಿ ಯಾರ್ಯಾರ ಜಮೀನು ಎಷ್ಟೆಷ್ಟಿದೆ ಆ ಭಾಗದಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಗೊತ್ತಿಲ್ಲದಿರುವ ವಿಚಾರ ಏನಲ್ಲ. ದೇಶದಲ್ಲಿ ಎಲ್ಲೇ ಏರ್ಪೋರ್ಟ್ ಆದರೂ ಕೂಡ ಏರ್ಪೋರ್ಟ್ ಆಗುತ್ತೆ ಅಂತ ಗೊತ್ತಿರುತ್ತಲ್ಲ, ಆ ಭಾಗದಲ್ಲಿ ನೂರಾರು ಎಕರೆಗಟ್ಟಲೆ ಕೆಲವರು ತೆಗೆದುಕೊಂಡು ಇಟ್ಕೊಂಡಿರ್ತಾರೆ. ಕೆಲವರು GPA ಮಾಡಿಸ್ಕೊಂಬಿಟ್ಟಿರ್ತಾರೆ, ಕೆಲವರು ಅಗ್ರಿಮೆಂಟ್ ಹಾಕ್ಸ್ಕೊಂಬಿಟ್ಟಿರ್ತಾರೆ. ಏರ್ಪೋರ್ಟ್ ಬಂತು ಅಂದ ತಕ್ಷಣ ಆ ಒಂದು ಭೂಮಿಗೆ ಬಂಗಾರವನ್ನು ಮೀರಿಸಿದ ಬೆಲೆ ಬಂದುಬಿಡುತ್ತೆ, ಚೆನ್ನಾಗಿ ಒಳ್ಳೆ ರಿಯಲ್ ಎಸ್ಟೇಟ್ ಡೆವಲಪ್ ಆಗಿಬಿಡುತ್ತೆ ಅಂತ ಇರಲಿ. ಇದೀಗ ತುಮಕೂರಿನ ಶಿರಾದಲ್ಲಿ ಒಂದು ಏರ್ಪೋರ್ಟ್ ಆಗಿಬಿಡಲಿ ಅಂಥೇಳಿ ಸೋಮಣ್ಣ ಅವರು ಆಸೆ ಪಡ್ತಾ ಇದ್ದಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರಿಗೆ ಪತ್ರ ಮುಖೇನ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಿರಾ ಆಯ್ಕೆ ಯಾಕೆ ಆಗಬೇಕು ಅಂತ ಪತ್ರದಲ್ಲಿ ವಿವರಿಸಿದ್ದಾರೆ ಸೋಮಣ್ಣ. ಕನಕಪುರ ಯಾಕೆ ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿರಾ ಯಾಕೆ ಬೇಕು, ಶಿರಾದಲ್ಲಿ ಯಾಕೆ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ಸೋಮಣ್ಣ ವಿವರಿಸಿದ್ದಾರೆ. ಬಹುಪಾಲು ಜನಪ್ರತಿನಿಧಿಗಳಿಂದನೂ ಕೂಡ ಶಿರಾದಲ್ಲೇ ನಿರ್ಮಾಣಕ್ಕೆ ಒಲವಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ವಿರೋಧ ಇರೋರು, ಕನಕಪುರಕ್ಕೆ ವಿರೋಧ ಇರೋರು, ಅಥವಾ ಶಿರಾದ ಪರ ಇರೋರು ಯಾರಾದರೂ ಅಂದ್ಕೊಳ್ಳಿ ನೀವು. ತುಮಕೂರು ಪರ, ಶಿರಾದ ಪರ, ಅಥವಾ ಈ ಭಾಗದಲ್ಲಿ ಆಗಬೇಕು ಅನ್ನುವ ರಾಜಕಾರಣಿಗಳ ಪರ, ಸಿದ್ದರಾಮಯ್ಯನವ್ರ ಪರ ಆ ಒಂದು ಗ್ರೂಪು, ಅಥವಾ ಡಿ.ಕೆ.ಶಿಗೆ ವಿರುದ್ಧ ಗ್ರೂಪ್, ಏನಾದರೂ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಅವರೇನು ಮಾಡ್ತಿದ್ದಾರೆ ಅಂದರೆ, ಇಲ್ಲ ಶಿರಾದಲ್ಲಿ ಆಗಬೇಕು ಏರ್ಪೋರ್ಟ್ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೋಮಣ್ಣ ಅವರು. ಸೊ ಸೋಮಣ್ಣ ಅವರು ಈ ಥರ ಮನವಿ ಮಾಡಿದ ಮಾತ್ರಕ್ಕೇ ಈ ಮನವಿಯನ್ನು ಪುರಸ್ಕರಿಸುತ್ತಾ ಕೇಂದ್ರ ಸರ್ಕಾರ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇಲ್ಲಿ ಕನಕಪುರದ ಪರವಾಗಿದೆಯಾ, ಶಿರಾ ಪರವಾಗಿದೆಯಾ, ಬೆಂಗಳೂರು ಎರಡನೇ ಏರ್ಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಎಸ್ ಅಂತಾರ ನೋ ಅಂತಾರ ಗೊತ್ತಿಲ್ಲ. ಒಂದು ವೇಳೆ ಎಸ್ ಅಂತ ಹೇಳಿದ್ರೆ ನಿಮಗೆ ಶಿರಾ ಆಗುತ್ತೆ ಆಗಲ್ಲ, ಅಥವಾ ಕನಕಪುರ ಆಗುತ್ತೆ ಆಗಲ್ಲ ನಿರ್ಧಾರ ಮಾಡುವುದು ಸೋಮಣ್ಣವರು ನಿರ್ಧಾರ ಮಾಡೋಕ್ಕಾಗಲ್ಲ, ಡಿ.ಕೆ. ಶಿವಕುಮಾರು ನಿರ್ಧಾರ ಮಾಡೋಕ್ಕಾಗಲ್ಲ, ಅಥವಾ ಡಿ.ಸಿ.ಎಂ. ಪರಮೇಶ್ವರ್ ಹೇಳಿಬಿಟ್ರು ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಜಮೀನು, ಅಲ್ಲಿರ್ತಕ್ಕಂಥ ಮಣ್ಣು, ಜೊತೆಗೆ ಏರ್ಪೋರ್ಟ್ನ ಒಂದು ರಚನೆಗೆ, ನಿರ್ಮಾಣಕ್ಕೆ ಆ ಜಾಗ ಸೂಕ್ತವಾಗಿದೆಯಾ, ಆ ಜಾಗದಲ್ಲಿ ಒಂದು ಏರ್ಪೋರ್ಟ್ ಮಾಡೋಕ್ಕೆ ಸಮತಟ್ಟಾಗಿದೆಯಾ, ಆ ಪ್ರದೇಶದಲ್ಲಿ ಬೇರೆ ತೊಂದರೆಗಳು ಇಲ್ವಾ. ಸೊ ಎಲ್ಲವನ್ನು ಕೂಡ ಕನ್ಸಿಡರ್ ಒಂದು ಪರಿಶೀಲನಾ ಸಮಿತಿ ಬರುತ್ತೆ. ಏರ್ಪೋರ್ಟ್ ಮಾಡಲಿಕ್ಕೆ ಈ ಜಾಗ ಸರಿ ಇದೆಯಾ, ಸರಿ ಇಲ್ವಾ ಅಂತೇಳಿ ವರದಿಯನ್ನು ಕೊಡ್ತಾರೆ. ವರದಿ ಕೇಂದ್ರದ ಕೈ ಸೇರಿದ ಮೇಲೆ ಬಹುಶಃ ಇಂಥ ವಿಚಾರಗಳು ತೀರ್ಮಾನಕ್ಕೆ ಬರ್ತವೆ.